ವಿದ್ಯಾ ಬ್ರಾಹ್ಮಣ ಮಿತ್ಯಾಹ ಶೇವದಿಸ್ತೇಸ್ಮಿ ರಕ್ಷಮಾಂ ಅಸೂಯಕಾಯ ಪ್ರದಾಸ್ತ ತಸ್ಯಾಂ ವೀರ್ಯವತ್ತಮಾಂ. ನೋಡಿ, ವಿದ್ಯಾ ಬ್ರಾಹ್ಮಣ ಮಿತ್ಯಾಹ, ಇದು ವೇದದ ನೇರವಾದ ಅನುವಾದ. ವಿದ್ಯಾಹ ವೈ ಬ್ರಾಹ್ಮಣಮಾ ಜಗಾಮ, ವಿದ್ಯೆ ಬ್ರಾಹ್ಮಣನ ಬಳಿ ಬಂತು, ಅದು ಹೇಳಿತು ಬ್ರಾಹ್ಮಣ ಅಂದರೆ ದೇವರ ಭಕ್ತ ಅಂತ. ವಿದ್ಯಾಹ ವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ ಚೇವದಿಷ್ಠೇಹಮಸ್ಮಿ, ನನ್ನನ್ನು ರಕ್ಷಿಸು, ನಾನು ನಿನ್ನ ನಿಧಿ. ಏನು? ಅಸೂಯಕಾಯ, ಯಾರೋ ಒಬ್ಬ ಅತ್ಯಂತ ಹೊಟ್ಟೆ ಕಿಚ್ಚಿನವ ಇರ್ತಾನೆ, ಅವನಿಗೆ ವಿದ್ಯೆಯನ್ನು ಕೊಡಬೇಡ. ಆಮೇಲೆ ಶೇವಂ ಸುಖಂ ಉಶಂತೀಹಂ ಕೇಚಿತ್ ಜ್ಞಾನಂ ಪ್ರಚಕ್ಷತೆ, ಇದನ್ನು ಯಾರಿಗೆ ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಬರಲ್ಲ ಅವನಿಗೆ ಕೊಡಬೇಡ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನ ಚ ಅನ್ಯಾಯೇನ ಪೃಚ್ಛತಃ ನ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್, ನೀನು ಕೇಳದೆ ಬೇರೊಬ್ಬರಿಗೆ ಹೇಳಬೇಡ. ನೀನು ಕೇಳದೆ ಬೇರೊಬ್ಬರಿಗೆ ಹೇಳಿದರೆ ಅದು ಹಾರಿ ಹೋಗೋದೆ. ಕೇಳಿದವನಿಗೆ ಅವನ ಜೀವನದಲ್ಲಿ ಏನು ಜ್ವಲಂತ ಸಮಸ್ಯೆಗಳಿದೆ ಅದರ ಬಗ್ಗೆ ಕೇಳ್ತಾನವನು. ಆ ಕಾರಣದಿಂದ ಯಾವತ್ತೂ ಕೂಡ ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್, ನಮಗೆ ವಿರುದ್ಧವಾಯಿತು ಅವರದು. ಒಬ್ಬ ಇಡೀ 19ನೇ ಶತಮಾನವನ್ನು ಇನ್ನಿಲ್ಲದಂತೆ ಇನ್ಫ್ಲೂಯೆನ್ಸ್ ಮಾಡಿದ ಒಬ್ಬ ಇದ್ದಾನೆ. ಅವನ ಹೆಸರು ಫ್ರೆಡರಿಕ್ ನೀಶೆ ಅಂತ. ಅವನು ಮೊದಲು ತನ್ನ ಫಿಲಾಸಫಿಯನ್ನು ಕಂಡು ಸರ್ಕಸ್ಸಿನಲ್ಲಿ ಹೇಳ್ತಾ ಇದ್ದ. ಎಷ್ಟೋ ಜನ ಅದು ಸರ್ಕಸ್ಸಿನ ವೀಕ್ಷಕ ವಿವರಣೆ ಅಂತ ಅಂದುಕೊಂಡು ಬಿಟ್ಟರು. ಫ್ರೆಡರಿಕ್ ನೀಶೆ ಹೇಳ್ತಾ ಇದ್ದದ್ದು ಕ್ರಮೇಣ ಇಲ್ಲ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತ ಜನರಿಗನ್ನಿಸ್ತು. ಅವನು ಸೂಪರ್ ಮ್ಯಾನ್ ಕಾನ್ಸೆಪ್ಟ್ ಅಂತ ಹೇಳಿ ಅವನದೊಂದು ಕಾನ್ಸೆಪ್ಟ್, ಅದನ್ನು ಜನರ ಮಧ್ಯದಲ್ಲಿ ತುಂಬಲಿಕ್ಕೆ ಶುರು ಮಾಡಿದ. ಅವನು ಮೊದಲು ಹೇಳಿದ್ದು ಗಾಡ್ ಈಸ್ ಡೆಡ್ ಅಂತ. ಅವನು 19ನೇ ಶತಮಾನದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಲಾಸಫರ್. ಇವತ್ತಿನ ಕಾರ್ಪೊರೇಟ್ ಜಗತ್ತಿನ ನೈತಿಕ ಅಧಪ್ಪತನಕ್ಕೆ, ಕಾರ್ಪೊರೇಟ್ ಜಗತ್ತನ್ನು ತೀವ್ರವಾಗಿ ನಂಬಿದವರ ಫ್ರಸ್ಟ್ರೇಷನ್ಗಳಿಗೆ ನೇರವಾಗಿ ಅವನು ಹೊಣೆ ಆಗ್ತಾನೆ. ಇವತ್ತಿನ ಏನು ಕಾರ್ಪೊರೇಟ್ ಕಲ್ಚರ್ ಅಂತ ಇದೆ, ಅದರ ಅಮಾನವೀಯತೆಗಳನ್ನು ಲಿಸ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ. ಅದು ಆ ತರಹ ನಡೆಸ್ಕೋತಾರೆ. ಯಂತ್ರಗಳ ತರಹ ನೋಡ್ತಾರೆ. ಒಂದು ಕ್ಷಣ ಸುಮ್ಮನೆ ಕೂತಿರಬಾರದು ನಮ್ಮ ನೌಕರರು, ಬೇರೆ ಯಾವುದರತ್ತವೂ ಗಮನ ಹರಿಸಬಾರದು ಅಂತ ನಿರಂತರವಾಗಿ ಕೆಲಸಗಳ ಮೇಲೆ ಕೆಲಸಗಳನ್ನು ಕೊಡ್ತಾರೆ. ಅವರಲ್ಲಿ ನೋವನ್ನು, ಆ ಕೆಲಸದ ಒತ್ತಡವನ್ನು ತುಂಬುತ್ತಾರೆ. ಇವತ್ತು ಸ್ಟ್ರೆಸ್ಫುಲ್ ಲೈಫ್ ಯಾಕಾಗಿರೋದು ಅಂದರೆ ಬಿಕಾಸ್ ಆಫ್ ಕಾರ್ಪೊರೇಟ್ ಕಲ್ಚರ್. ಈ ತರಹದ ಸಂಗತಿಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ತುಂಬಿ ಹತಾಶೆಯತ್ತ, ಪೆಸಿಮಿಸಮ್ನತ್ತ ಕರ್ಕೊಂಡು ಹೋಗಿರಲಿಕ್ಕೆ ನೇರವಾಗಿ ಕಾರಣ ಯಾರು ಅಂತಂದರೆ ಫ್ರೆಡರಿಕ್ ನೀಶೆ. ಅವನು ಕೇಳದೆ ಹೇಳಿದ್ದಿದ್ದು, ಯಾರು ಕೇಳ್ತಾ ಇರಲಿಲ್ಲ. ಅವನೇನು ಕಂಡುಕೊಂಡ ಆ ಸತ್ಯವನ್ನು 4 ಜನರಿಗೆ ಹೇಳಬೇಕು ಅಂತ ಅನ್ನಿಸ್ತು. ನಮ್ಮ ಭಾರತ ಆಗಿದ್ದರೆ ಸುಮ್ಮನೆ ಕೂತಿರೋರು, ದೇವರು ಕಳಿಸ್ತಾನೆ, ನನ್ನಿಂದ ವಿದ್ಯೆಯನ್ನು ಪಡೆಯಬೇಕಾದ ಯೋಗ್ಯತೆ ಯಾರಿಗಿರುತ್ತೋ ಅವ್ರನ್ನ ದೇವರು ನನ್ನ ಬಳಿ ಕಳಿಸ್ತಾನೆ ಅಂತ ಹೇಳಿ ಸುಮ್ಮನೆ ಅವ್ರ ಪಾಡಿಗೆ ಅವರಿರೋರು. ಯಾರೋ ಒಬ್ಬ ಬಂದು ಕೇಳೋನು ಏಕಾಂತದಲ್ಲಿ, ಸ್ವಾಮಿ ನನಗೆ ಒಂದು ಸಂಶಯ ಇದೆ ಅದನ್ನು ಹೇಳಿ ಅಂತ ಅವನು ಹೇಳೋನು, ಅದು ಪ್ರಸಿದ್ಧ ಆಗೋದು. ಪ್ರಾಚೀನ ಭಾರತದಲ್ಲಿ ಇದ್ದ ಕ್ರಮ ಹಾಗೆ. ಅದಕ್ಕೆ ನಾ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ, ಕೇಳದೆ ಯಾರಿಗೂ ಹೇಳಬೇಡ. ಯಾಕೆ ಅಂದರೆ ಅವನಿಗೆ ಅವನ ಸಮಸ್ಯೆ, ಅವನ ಕಾಲದ ಸಮಸ್ಯೆ ಮತ್ತು ಅವನ ಜೀವನದ ಸಮಸ್ಯೆ ಬೇರೆ. ನಾವು ಕೊಡುವ ಉತ್ತರ ಅವನಿಗೆ ಅಪ್ಲೈ ಆಗಬೇಕು ಅಂತ ದೇವರಲ್ಲಿ ಕೇಳ್ಕೋಬೋದೇ ವಿನಃ ನನ್ನ ಜೀವನದಲ್ಲಿ ಬಂದ ಸಮಸ್ಯೆ, ನನ್ನ ಜೀವನದಲ್ಲಿ ಬಂದ ಜಿಜ್ಞಾಸೆಗೆ ನಾನು ಶಾಸ್ತ್ರವನ್ನು ಬೇರೆ ದೃಷ್ಟಿಯಿಂದ ನೋಡಿರ್ತೇನೆ.
ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ಬೇರೆ ಪ್ರಶ್ನೆಯನ್ನು ಇಟ್ಕೊಂಡು ಬಂದಿರ್ತಾನೆ. ನಾನು ಏನು ಹೇಳಬಹುದು? ಶಾಸ್ತ್ರವನ್ನು ನೋಡಪ್ಪ, ನಾನು ಹೀಗೆ ಹೇಳ್ತೇನೆ, ನಿನ್ನ ಸಮಸ್ಯೆಗಳಿಗೆ ಉತ್ತರ ಈ ವಾಕ್ಯದಲ್ಲಿ ಸಿಕ್ಕಿದರೆ ತಗೋ, ಅಷ್ಟೇ ಹೇಳಬಹುದು. ಎಲ್ಲರ ಸಮಸ್ಯೆಗೂ ನಾನು ಉತ್ತರ ಕೊಡ್ತೇನೆ ಅಂತ ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅವನು ಆ ಜೀವನದಲ್ಲಿ, ಅವನ ಜೀವನದಲ್ಲಿ, ಅವನ ಪರಿಸರದಲ್ಲಿ ಎದುರಿಸಬೇಕಾದ ಪ್ರಶ್ನೆ ಬೇರೆ ಇರುತ್ತೆ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಅಂತ ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ. ನನಗೂ ಇದೇ ವಾಕ್ಯ, ಒಂದೇ ವಾಕ್ಯ 10 ಹಲವು ಜನರಿಗೆ ಮಾರ್ಗದರ್ಶನ ಮಾಡುತ್ತೆ. ಆದರೆ ನಾವು ಅದನ್ನು ಕ್ಲೇಮ್ ಮಾಡಲಿಕ್ಕಾಗಲ್ಲ. ಎಲ್ಲರಿಗೂ ಒಂದೇ, ನಿಮ್ಮ ಎಲ್ಲರ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೇನೆ ಬನ್ನಿ ಅಂತ ಹೇಳಿ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಆಗಲ್ಲ. ಅದು ಶಾಸ್ತ್ರಕ್ಕೆ ಒಗ್ಗೋದೂ ಇಲ್ಲ. ಯಾರಿಗೋ ಒಬ್ರಿಗೆ ಅನ್ನಿಸ್ಬೇಕು ಇವನಲ್ಲಿ ಏನೋ ಸ್ಟಫ್ ಇದೆ, ಕೇಳೋಣ ಅಂತ ಹೇಳಿ ನಾವು ಶಾಸ್ತ್ರದ ಮೂಲಕ ಉತ್ತರ ಕೊಡಬೇಕು, ಸ್ವತಂತ್ರವಾಗಿ ಉತ್ತರ ಕೊಡಬಾರದು. ಯಾಕೆಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ನೋಡಪ್ಪ, ಇಲ್ಲಿ ಹೀಗಿದೆ, ನಾನು ಇದನ್ನು ಹೀಗೆ ಗ್ರಹಿಸಿದ್ದೇನೆ, ನೀನು ಯಾವ ರೀತಿ ಗ್ರಹಿಸು. ನೀನು ಹೀಗೆ ಗ್ರಹಿಸಬೇಕು ಅಂತ ನಾನು ಹೇಳೋದಿಲ್ಲ. ನಾವು ಶಾಸ್ತ್ರವನ್ನು ಅವನ ಮುಂದೆ ಇಟ್ಟು ಪಾರದರ್ಶಕವಾಗಿ ಅದು ಕನ್ನಡಿ ಥರ ತೋರಿಸೋದು ಅಷ್ಟೇ. ಅವನು ನೋಡ್ಕೊಳ್ಬೇಕು, ಅವನೊಳಗಡೆ ಇರುವ ದೇವರನ್ನು ಅದೇ ವಾಕ್ಯದ ಮೂಲಕ ನೋಡ್ಕೊಳ್ಬೇಕು. ಅದು ಬಿಟ್ಟು ಯಾವ ಗ್ರಂಥವೂ ಇಲ್ಲ, ಯಾವ ಒಂದು ಚೌಕಟ್ಟು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇದು ಅಂತಿಮ, ನಾನು ಹೇಳ್ತಾ ಇದ್ದೀನಿ, ನೀನು ಕೇಳಬೇಕು ಅಂತನ್ನೋ ರೀತಿಯಲ್ಲಿ ಶಾಸ್ತ್ರ ಹೇಳೋದೇ ಅಲ್ಲ. ನಿರಂತರ ಜಿಜ್ಞಾಸೆ, ನಿರಂತರವಾದ ಶ್ರವಣ ಮನನ ಫಲ ಇತ್ಯಾದಿಗಳಾಗಬೇಕು. ಅದರಿಂದಾಗಿ ನಮ್ಮವರು ಹೇಳಿದ್ರು, ನಾಪೃಷ್ಟ ಕಸ್ಯಚಿದ್ ಬ್ರೂಯಾತ್ ಅಂತ. ಕೇಳದೆ ಯಾರಿಗೂ ಹೇಳಬೇಡ. ನಚ ಅನ್ಯಾಯೇನ ಪೃಚ್ಛತಃ, ಕೇಳಬೇಕಾದ ರೀತಿ ಎಲ್ಲದೇ ಕೇಳಿದರೆ ಅವನಿಗೆ ಹೇಳಬೇಡ ವಿದ್ಯೆಯನ್ನು. ವಿದ್ಯೆ ಅನ್ನೋದನ್ನು ಮುಚ್ಚಿಟ್ರು ಅಂತ ಎಲ್ಲರೂ ಹೇಳ್ತಾರೆ. ಗಮನಿಸಬೇಕಾದ ಸಂಗತಿ ಏನು ಅಂದರೆ, ವಿದ್ಯೆಯನ್ನು ತೆರೆದಿಟ್ಟರು ಯಾರಿಗೂ ಅರ್ಥ ಆಗಬೇಕು ಅಂತ ಇಲ್ಲ. ಅವ್ರವ್ರ ತಲೆಗೆ ತೋಚಿದ್ದೇ ಹಾಕ್ಕೊಂಡು ಹೋಗಿರ್ಬೋದು, ಯಾರಿಗೂ ಗೊತ್ತು. ನೋಡಿ, ಕಸುಬು ಬೇರೆ, ಅಕ್ಷರದ ಕಲಿಕೆ ಬೇರೆ, ಆದರೆ ವಿದ್ಯೆ ಬೇರೆ. ವಿದ್ಯೆ ಅದರಿಂದ ಆಚೆ ಇರೋದು. ಸಾವಿದ್ಯಾಯ ವಿಮುಕ್ತಯೇ ಅಂತ. ಯಾವುದನ್ನು ಕಲಿತರೆ ನೀವು ದ್ವಂದ್ವಗಳಿಂದ ಬಿಡುಗಡೆಗೊಂಡು ಹಗುರಾಗುತ್ತೀರೋ ಅದು ವಿದ್ಯೆ ಅಂತ ಪ್ರಾಚೀನರ ಕಾನ್ಸೆಪ್ಟು. ಅದು ಎಜುಕೇಷನ್ ಅನ್ನೋದರ ನೇರವಾದ ಟ್ರಾನ್ಸ್ಲೇಷನ್ ಆಗೋದೇ ಇಲ್ಲ, ಅಥವಾ ವಿದ್ಯೆ ಅನ್ನೋದರ ಟ್ರಾನ್ಸ್ಲೇಷನ್ ಎಜುಕೇಷನ್ ಆಗಲ್ಲ. ನಾವು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಏನು ಹೇಳ್ಬೋದು? ನೋಡಪ್ಪ, ಪ್ರೊಫೆಷನಲ್ ಸ್ಕಿಲ್ಸನ್ನು ನಿಮಗೆ ಕಲಿಸಿಕೊಡಲಾಗುತ್ತದೆ, ಅದು ನಿಮ್ಮಲ್ಲಿ ಇದ್ದರೆ. ಅದರಿಂದಾಗಿ ಈ ಎಲ್ಲ ಸದಾಚಾರಗಳಿಂದ ಕೂಡಿಕೊಂಡು ವಿದ್ಯೆ ಬಂದರೆ ಅವನು ಮುಂದಿನ ಪೀಳಿಗೆಗೆ ಹೇಗೆ ದಾಟಿಸಬೇಕು, ಅದಕ್ಕೆ ಪರ್ಟಿಕ್ಯುಲರ್ ಇಷ್ಟು ಶಿಷ್ಟಾಚಾರ ಇರಬೇಕು. ಅದಕ್ಕೆ ಹೇಳಿದ್ರು, ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ ಅಂತ. ಆ ವೇದವನ್ನು ಅದು ಟ್ರಾನ್ಸ್ಲೇಟ್ ಮಾಡಿದ್ದು ಹೀಗೆ. ಅದಕ್ಕೆ ಹೇಳಿದ್ರು, ನಚ ಅನ್ಯಾಯೇನ ಪೃಚ್ಛತಃ, ಕೇಳಬಾರದ ರೀತಿಯಿಂದ ಕೇಳಿದರೆ ಉತ್ತರ ಹೇಳಬೇಡ. ಕೇಳಬಾರದ ರೀತಿಯಿಂದ ಕೇಳಿದರೆ ಉತ್ತರ ಹೇಳಬೇಡ. ಯಾರಿಗಾದರೂ ಫೇಸ್ಬುಕ್ಕಿನಲ್ಲಿ ಹಾಕ್ತಾರೆ, ಯಾರಿಗಾದರೂ ಇದು ಗೊತ್ತಿದ್ದರೆ ಹೇಳಿ, ಅಡ್ರೆಸ್ಸೇ ಇಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರೇ, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರೇ, ಬಹಳ ಮಾಗಿದವರು ಫೋನ್ ಮಾಡಿ ನನಗೆ ಈ ಥರದ್ದೊಂದು ಸಂಶಯ ಇದೆ ಹೇಳಿ, ಅಟ್ಲೀಸ್ಟ್ ಬಹಳ ದೂರದಲ್ಲಿರ್ತಾರೆ. ಇವರು ಹಾಕ್ತಾರೆ, ನಮಗೆ ಮಗುವಿಗೆ ಇದೊಂದು ಹೆಸರು ಬೇಕಾಗಿದೆ ಹೇಳಿ, ಯಾರಿಗೆ ಅಂತಿರಲ್ಲ, ಉತ್ತರ ಕೊಡಬೇಕಾದಕ್ಕೆ. ನಚ ಅನ್ಯಾಯೇನ ಪೃಚ್ಛತಃ ಅಂತಂದರು. ಆಮೇಲೆ ನೀನು ಕೇಳಬೇಕಾದ್ರೆ ನೀವು ಹೇಳಿದ್ದು ನಮಗೆ ಅರ್ಥ ಆಗತ್ತೆ ಅಂತನ್ನುವ ಅಹಂಕಾರದಿಂದ ಪ್ರಶ್ನೆ ಕೇಳಬೇಡ. ಅದು ಅರ್ಥ ಆಗದೇ ಇರಬಹುದು, ಅರ್ಥ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳಬಹುದು. ಒಂದು ಪ್ರಶ್ನೆ 40-50 ವರ್ಷಗಳ ಹುಡುಕಾಟ ಆದಮೇಲೆ ಉತ್ತರ ಕೊಡಬಹುದು, ಉತ್ತರ ಸಿಗಬಹುದು, ಗೊತ್ತಿಲ್ಲ. ಯಾವಾಗ ಯಾವುದರ ಹೊಳಹು ಆಗತ್ತೆ ಅನ್ನೋದರ ಐಡಿಯಾನೇ ಇರೋಲ್ಲ. ಅಧ್ಯಯನ ಮಾಡಬೇಕಷ್ಟೇ.
ನಮ್ಮ ಕೆಳಗಿನ ನೆಲ ಯಾವಾಗ ಬೇಕಾದರೂ ಜರೆಯಬಹುದು, ಹಾಗಿಟ್ಟುಕೊಂಡು ಅಧ್ಯಯನವನ್ನು ಶುರು ಮಾಡಬೇಕು. ಯಾವುದೇ ಹೊಳಹನ್ನು ಒಂದೇ ವಾಕ್ಯ ಕೊಡಬಹುದು. ಅದರಿಂದಾಗಿ ವಿದ್ಯೆ ಬಂದು ಬ್ರಾಹ್ಮಣನಿಗೆ ಹೇಳಿತು, ವಿದ್ಯಾ ಬ್ರಾಹ್ಮಣ ಮಿತ್ಯಾಹ ಶೇವಧಿಸ್ತೆ ಅಹಂ ಅಕ್ಷರಂ. ವಿದ್ಯೆ ಬ್ರಾಹ್ಮಣನ ಬಳಿ ಬಂದಿತು, ಹೇಳಿತು, ನಾನು ನಿನ್ನ ಸೊತ್ತು. ನಾಸೂಯಕಾಯ ದಾತವ್ಯಂ, ಅಸೂಯಕಾಯ ಮಾಪ್ರಾದಾಹ. ಯಾರಿಗೆ ಅಸೂಯೆ ಇರುತ್ತೆ, ಹೊಟ್ಟೆ ಕಿಚ್ಚು ಇರುತ್ತೆ, ಅವರಿಗೆ ನೀನು ಕೊಡಬೇಡ. ಯಾಕೆಂದರೆ ಮುಂದಿನ ಪೀಳಿಗೆ ಇಡೀ ಆ ಕೆಟ್ಟ ದಾರಿಯಲ್ಲಿ ಹೋಗಿಬಿಡುತ್ತೆ. ಯಾವುದು ಧರ್ಮಾರ್ಥಗಳನ್ನು ಮೀರಿ ಇರುತ್ತೆ, ಕೇವಲ ಕಾಮಕೇಂದ್ರಿತವಾಗಿರುತ್ತೆ, ಆ ತರಹ ಅಂಥವರಿಗೂ ವಿದ್ಯೆಯನ್ನು ಕೊಡಬೇಡ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಏನು ಬೇಕಾದರೂ, ಯಾವ ರೀತಿ ಬೇಕಾದರೂ ತಿರುಗಿ ಬಿ ಆನ್ ಅಪೋರ್ಚುನಿಸ್ಟ್ ಅಂತ ಹೇಳಿದರೆ ಅಂಥವ್ರದ್ದನ್ನು ಕೇಳಬೇಡ. ಮತ್ತು ಸೇವೆ ಅಂತನ್ನೋದು ವಿಫಲ ಆಗಬೇಕಾದರೆ ಧರ್ಮಾರ್ಥ ಕೇವಲ ಕಾಮದಿಂದ ಮುಂದುವರಿಬೇಡ, ಕಾಮದಿಂದ ಮಾಡಿದ ಸೇವೆ ವ್ಯರ್ಥ, ಇವುಗಳೆಲ್ಲ ನಿರೂಪಣೆ ಮಾಡುತ್ತೆ.